ಅಖಂಡ ಕರ್ನಾಟಕ ಅಲ್ತೋ ನಮ್ಮ 4 ದಿನದ ರಾಜಕೀಯ ನಾಟಕ. ನೃಪತುಂಗನೆ ಚಕ್ರವರ್ತಿ, ಪಂಪನಲ್ಲಿ ಮುಖ್ಯಮಂತ್ರಿ, ರನ್ನ ಜನ್ನ ನಾಗವರ್ಮ, ರಾಘವಾಂಕ ಹರಿಹರ, ಬಸವೇಶ್ವರ ನಾರಣಪ್ಪ, ಸರ್ವಜ್ಞ ಷಡಕ್ಷರ. ಸರಸ್ವತಿಯೇ ರಚಿಸಿದೊಂದು ನಿತ್ಯ ಸಚಿವ ಮಂಡಲ, ತನಗೆ ರುಚಿರ ಕುಂಡಲ. ಈ ಪದ್ಯಭಾಗದಲ್ಲಿ ಬರುವಂತಹ ಕಠಿಣ ಪದ ರುಚಿರ. ರುಚಿರ ಈ ಪದದ ಅರ್ಥ ಕಾಂತಿ. ಅಖಂಡ ಕರ್ನಾಟಕ ಎಂದರೆ ಇಂದಿನ ರಾಜಕೀಯ ಆಡಳಿತ ಮಾತ್ರವಲ್ಲ, ನಮ್ಮ ರಾಜಕೀಯ ನಾಯಕರ ಕರ್ನಾಟಕ ತಾತ್ಕಾಲಿಕವಾದುದು ಎಂದು ಕವಿಯು ಇಲ್ಲಿ ತಿಳಿಸಿದ್ದಾರೆ. ಇದು ಸರಸ್ವತಿಯ ಅಖಂಡ ಸಾಮ್ರಾಜ್ಯವಾಗಿದೆ. ಇದನ್ನು ಆಳುವಂತಹ ಚಕ್ರವರ್ತಿ ಎಂದರೆ ಕವಿರಾಜ ಮಾರ್ಗಕಾರನೆಂದು ಗುರುತಿಸಲ್ಪಟ್ಟಿರುವ ನೃಪತುಂಗ ಮಹಾರಾಜ. ಸಾಹಿತ್ಯ ಪರಂಪರೆಯ ಮೊದಲ ಹೆಜ್ಜೆ ಆರಂಭವಾಗುವುದು ನೃಪತುಂಗನಿಂದ ಎಂದು ಕವಿಯು ಇಲ್ಲಿ ಗುರುತಿಸುತ್ತಾರೆ. ಆದ್ದರಿಂದ ಕವಿಯು ನೃಪತುಂಗನೇ ಚಕ್ರವರ್ತಿ ಎಂದು ಇಲ್ಲಿ ಹೇಳಿದ್ದಾರೆ. ಆದಿಕವಿ ನಾಡೋಜನೆನಿಸಿರುವಂತಹ ಪಂಪ ಈ ಅಖಂಡ ಕರ್ನಾಟಕದ ಮುಖ್ಯಮಂತ್ರಿಯಾಗಿದ್ದಾನೆ. ಅಲ್ಲಿರುವಂತಹ ಸಚಿವ ಮಂಡಲದ ಸಚಿವರುಗಳೆಂದರೆ ಕನ್ನಡ ಸಾಹಿತ್ಯದ ಮಹಾಕವಿಗಳಾದಂತಹ ರನ್ನ, ಜನ್ನ, ನಾಗವರ್ಮ, ರಾಘವಾಂಕ, ಹರಿಹರ, ಬಸವೇಶ್ವರರು, ಕುಮಾರವ್ಯಾಸ, ಸರ್ವಜ್ಞ, ಷಡಕ್ಷರರೆಂದು ಕವಿ ಕುವೆಂಪುರವರು ಇಲ್ಲಿ ಚಿತ್ರಿಸಿದ್ದಾರೆ. ಇಂತಹ ಮಹಾಪ್ರತಿಭಾವಂತ ಕವಿಗಳಿಂದ ಸರಸ್ವತಿಯು ರಚಿಸಿರುವಂತಹ ನಿತ್ಯ ಸಚಿವ ಮಂಡಲವು ತನಗೆ ತಾನೇ ಸದಾ ಕಾಂತಿಯುಕ್ತವಾಗಿ ಬೆಳಗುತ್ತಿರುತ್ತದೆ ಎಂದು, ಹಾಗೆಯೇ ಎಂದೂ ಕುಂದದ ದಿವ್ಯ ಕಾಂತಿಯುಳ್ಳದ್ದೆಂದು ಕವಿ ಕುವೆಂಪುರವರು ಇಲ್ಲಿ ವಿವರಿಸುತ್ತಾರೆ.